ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ಬೆಳಕು ಭಾಗ 4. ಸಂತೋಷ್ ತನ್ನ ಹಳೆಯ ಪೆಟ್ಟಿಗೆ ತೆರೆದು ಜುಮುಕಿ ನೋಡಿ ಹಳೆಯ ನೆನಪಿಗೆ ಜಾರುತ್ತಾನೆ. ಸಂತೋಷ್ ಫೈನಲ್ ಇಯರ್ ಡಿಗ್ರಿಯ ಮೊದಲ ದಿನ ಕಾಲೇಜಿಗೆ ಹೋದಾಗ ಅಷ್ಟೊಂದು ಹುಡುಗಿಯರನ್ನು ನೋಡಿ ಅವರೆಲ್ಲರಲ್ಲಿ ಡಿಫ್ರೆಂಟ್ ಆಗಿ ಕಂಡದ್ದು ಕಿವಿಯಲ್ಲಿ ಪುಟ್ಟ ಜುಮುಕಿ ಹಾಕಿದ್ದ ಚೆಲುವೆ. ಅವಳನ್ನು ನೋಡಬೇಕು ಎಂದು ಎಷ್ಟು ಪ್ರಯತ್ನವನ್ನು ಮಾಡಿದರೋ ಅವಳು ಮಿಂಚಿನಂತೆ ಮರೆಯಾಗುತ್ತಾಳೆ. ಅವಳು ಮರೆಯಾದರೂ ಅವಳ ಕಿವಿಯಲ್ಲಿರುವ ಜುಮುಕಿ ಸಂತೋಷ್ನ ಮನವನ್ನು ಕದ್ದಿರುತ್ತೆ. ಹೀಗೆ ದಿನಗಳು ಹುರುಳಿ ಸಂತೋಷ್ನ ಡಿಗ್ರಿಯ ಪರೀಕ್ಷೆ ಮುಗಿಯುತ್ತದೆ. ಸಂತೋಷ್ ಅವಳ ಮುಖವನ್ನು ನೋಡಲು ಅವಳ ಕ್ಲಾಸ್ ರೂಮಿಗೆ ಹೋದಾಗ ಅಲ್ಲಿ ಆ ಹುಡುಗಿ ಇರುವುದಿಲ್ಲ. ಅವನು ಹುಡುಕುತ್ತಾ ಹೊರಗೆ ಬಂದಾಗ ಆ ಹುಡುಗಿ ಹೋಗುತ್ತಿರುತ್ತಾಳೆ. ಇವನು ಅವಳನ್ನೇ ಹಿಂಬಾಲಿಸುವಾಗ ಅವಳ ಜುಮುಕಿ ಬೀಳುತ್ತದೆ. ಸಂತೋಷ್ ಅದನ್ನು ತೆಗೆದುಕೊಂಡು ಕೊಡಲು ಹೋಗುವಷ್ಟರಲ್ಲಿ ಅವಳು ಬಸ್ಸನ್ನೇರಿ ಹೋಗಿಬಿಡುತ್ತಾಳೆ. ಸಂತೋಷ್ ನಿರಾಸೆಯಿಂದ ಮನೆಗೆ ಬರುತ್ತಾನೆ. ಪರೀಕ್ಷೆ ಮುಗಿದಿರುವ ಕಾರಣ ಮರುದಿನದಿಂದ ಯಾರೂ ಕಾಲೇಜಿನತ್ತ ಸುಳಿಯುವುದಿಲ್ಲ. ಸಂತೋಷ್ ಅವಳನ್ನು ಹುಡುಕಲು ಅವಳ ಮುಖ ಸಹ ನೋಡಿರದ ಕಾರಣ ಹಾಗೆ ಉಳಿದು ಬಿಡುತ್ತಾನೆ. ಹಳೆಯದನ್ನೆಲ್ಲ ನೆನೆದ ಸಂತೋಷ್ ಕಣ್ಣಿನಿಂದ ಹನಿ ಜಾರಿತು. ವಾಸ್ತವಕ್ಕೆ ಬಂದ ಸಂತೋಷ್ ಯೋಚಿಸುತ್ತಾ, ಆದರೆ ನನಗ್ಯಾಕೆ ಸುಹಾಸಿನಿಯನ್ನು ನೋಡಿ ಯಾಕೆ ಮೊದಲ ಬಾರಿ ನೋಡಿದಾಗ ಮೂಡಿದ ಭಾವನೆಗಳು ಮೂಡಲಿಲ್ಲ? ಹಾಗಾದರೆ ಅವಳು ಆ ಜುಮುಕಿ ಹುಡುಗಿ ಅಲ್ವಾ ಎಂದು ಯೋಚಿಸುತ್ತಿರುವಾಗ ಹೊರಗೆ ಲಕ್ಷ್ಮಿಯವರು ಬಾಗಿಲು ತಟ್ಟುವ ಸದ್ದು ಕೇಳಿ ಸಂತೋಷ್ ಹೋಗಿ ಬಾಗಿಲು ತೆರೆದಾಗ ಲಕ್ಷ್ಮಿಯವರು, ಪುಟ್ಟ, ಬೇಗ ಸ್ನಾನ ಮಾಡಿ ಬಾ, ದೇವಸ್ಥಾನಕ್ಕೆ ಹೋಗಬೇಕು, ಅಪ್ಪ ಹೇಳಿದ್ದಾರೆ. ಸಂತೋಷ್ ತುಸುಕೋಪದಿಂದ, ನನಗೆ ಎಲ್ಲಿಗೂ ಬರಲು ಮನಸ್ಸಿಲ್ಲ, ನೀವು ಹೋಗಿ ಎಂದಾಗ ಲಕ್ಷ್ಮಿಯವರು, ಲೋ ಮಗನೇ, ನಿನ್ನೆ ರಾತ್ರಿ ನೀನು ಮಾಡಿರುವ ಅವಾಂತರವೇ ಸಾಕು, ಈಗ ಮತ್ತೆ ಸ್ಟಾರ್ಟ್ ಮಾಡಬೇಡ. ನಿಮ್ಮಪ್ಪ ಕೈಯಲ್ಲಿ ಬಂದೂಕು ಹಿಡಿದು ಕುಳಿತಿದ್ದಾರೆ, ಮೊದಲು ಹೋಗಿ ಸ್ನಾನ ಮಾಡಿ ಬಾ ಎಂದು ಅವನ ಉತ್ತರಕ್ಕೆ ಕಾಯದೆ ಹೊರಟು ಹೋಗುತ್ತಾರೆ. ಆಗ ಸಂತೋಷ್, ರಾತ್ರಿ ಅವಾಂತರ ಮಾಡಿದ್ದೀನಾ? ಏನದು ನೆನಪು ಬರುತ್ತಿಲ್ಲ. ನಾನೇನಾದರೂ ಆ ಹುಡುಗಿಗೆ ಮುಂದೆ ಯೋಚಿಸಲು ಬೆಚ್ಚಿ ಬೀಳುತ್ತಾ, ದೇವರೇ, ಕುಡಿದ ಮತ್ತಿನಲ್ಲಿ ನಾನೇನಾದರೂ ತಪ್ಪು ಮಾಡಿಬಿಟ್ಟೆನಾ? ಅಯ್ಯೋ, ಹಾಳಾದದ್ದು ಏನೂ ನೆನಪು ಬರುತ್ತಿಲ್ಲ. ಜನ ಹೇಗೆ ಕುಡಿಯುತ್ತಾರೋ, ನಾನಂತೂ ಇನ್ನು ಮುಂದೆ ಕುಡಿಯಬಾರದು ಎಂದು ಬಾತ್ರೂಮಿಗೆ ಹೋಗುತ್ತಾನೆ. ಶವರ್ ಕೆಳಗೆ ನಿಂತ ಸಂತೋಷ್ ತಲೆ ಕೆರೆದುಕೊಳ್ಳುತ್ತಾ ನೆನಪಿಸಿಕೊಂಡಾಗ, ನೀನು ತುಂಬ ತುಂಬ ಒಳ್ಳೆಯ ಹುಡುಗಿ ಎಂದು ಸೌಮ್ಯಳ ಭುಜಕ್ಕೆ ಹೊರಗಿದ್ದು ನೆನಪಾಗಿ, ಅಯ್ಯೋ, ಆ ಮುಲ್ಲಂಗಿ ಮುಖದೊಳಗೆ ಒಳ್ಳೆಯವಳು ಅಂದ್ಬಿಟ್ನಾ ಎನ್ನುತ್ತಿರುವಾಗ ಅವನ ಒಳಮನಸ್ಸು, ಲೋ ಲೂಸು, ಅಷ್ಟು ಮುದ್ದಾದ ಮುಖಕ್ಕೆ ಮುಲ್ಲಂಗಿ ಮುಖ ಅನ್ನುತ್ತೀಯಲ್ಲೋ ಎಂದಾಗ ಸಂತೋಷ್ಗೆ ನಗು ಬರುತ್ತದೆ. ಮುಲ್ಲಂಗಿ ಕ್ಯಾನ್ಸಲ್, ಬೇರೆ ಏನು ಹೆಸರಿಡುವುದು? ಹೌದು, ನಾನ್ಯಾಕೆ ಇವಳ ಬಗ್ಗೆ ಯೋಚಿಸುತ್ತಿದ್ದೇನೆ? ಛೇ, ನಾನೇ ಸರಿಯಿಲ್ಲ. ಇಂದು ಬೇಗ ಬೇಗ ಸ್ನಾನ ಮಾಡುವಾಗ ಲಕ್ಷ್ಮಿಯವರು, ಲೋ ಮಗನೇ, ಬೇಗ ಬಾರೋ, ಒಳ್ಳೆ ಹುಡುಗಿಯರ ಥರ ಗಂಟೆಗಟ್ಟಲೆ ಸ್ನಾನ ಮಾಡುತ್ತೀಯಲ್ಲೋ, ಬೇಗ ಬಾರೋ ಎಂದಾಗ ಸಂತೋಷ್ ಹೊರಗೆ ಬರುತ್ತಾ, ಯಾಕಮ್ಮ, ಹುಡುಗಿಯರಷ್ಟೇ ತುಂಬ ಟೈಮ್ ತೆಗೆದುಕೊಂಡು ಸ್ನಾನ ಮಾಡಬೇಕಾ ಎಂದಾಗ ಲಕ್ಷ್ಮಿಯವರು ನಗುತ್ತಾ, ನೀನು ಮಾಡಪ್ಪ, ಯಾರು ಬೇಡ ಅಂದರು, ಆದರೆ ಬೇಗ ಬಾ, ನಾಳೆ ಮಾಡು ಉಳಿದ ಸ್ನಾನ ಎಂದು ಹೊರಟು ಹೋಗುತ್ತಾರೆ. ಸಂತೋಷ್ ರೆಡಿಯಾಗಿ ಕೆಳಗೆ ಬಂದಾಗ ಸೌಮ್ಯ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ನಿಂತಿರುವುದು ನೋಡಿ ಸಂತೋಷ್ ಮನದಲ್ಲೇ, ವಾ, ಸೋ ಬ್ಯೂಟಿಫುಲ್ ಎಂದು ಅವಳನ್ನೇ ನೋಡುತ್ತಿರುವಾಗ ಶಂಕರ್ ಅವರು ಹೆಂಡತಿಗೆ ಸನ್ನೆ ಮಾಡಿ ತೋರಿಸಿದರು. ಲಕ್ಷ್ಮಿ ನಗುತ್ತಾ ಗಂಟಲು ಸರಿ ಮಾಡಿಕೊಂಡು ಸಂತೋಷ್ ಎಂದಾಗ ವಾಸ್ತವಕ್ಕೆ ಬಂದು, ಹಾ ಅಮ್ಮ ಎನ್ನುತ್ತಾನೆ. ಆಗ ಲಕ್ಷ್ಮಿ, ಸರಿ, ಇನ್ನು ಹೊರಡಿ ಇಬ್ಬರು ಎಂದಾಗ ಸಂತೋಷ್, ನೀವು ಬರೋದಿಲ್ವಾ ಎನ್ನುತ್ತಾನೆ. ಲಕ್ಷ್ಮಿಯವರು, ಇಲ್ಲ ಕಣೋ, ಇವತ್ತು ಅದೇ ನಿಮ್ಮ ಅಪ್ಪನ ಸ್ನೇಹಿತ ಲೋಕನಾಥ್ ಅವರ ಮನೆಯಲ್ಲಿ ಪೂಜೆ ಇದೆ, ನಾವಿಬ್ಬರು ಹೋಗಬೇಕು, ಅದಕ್ಕೆ ನೀವು ಹೋಗಿ ಬನ್ನಿ ಎಂದಾಗ ಸಂತೋಷ್, ಸರಿ, ಹಾಗಾದರೆ ನಾವು ಹೋಗುವುದಿಲ್ಲ ಎನ್ನುತ್ತಿರುವಾಗ ಶಂಕರ್ ಅವರು ಅವರ ಬಂದೂಕನ್ನು ಎತ್ತಿ ಅವನ ಕಡೆಗೆ ತೋರಿಸುತ್ತಾರೆ. ಸಂತೋಷ್ ಗಾಬರಿಗೊಂಡು, ಸರಿ ಸರಿ ಹೋಗುತ್ತೇವೆ ಎಂದು ಸೌಮ್ಯಳ ಕೈ ಹಿಡಿದು ಹೊರಟು ಹೋಗುತ್ತಾನೆ. ತಂದೆ ತಾಯಿ ಇಬ್ಬರು ಜೋಡಿಯನ್ನು ನೋಡಿ, ದೇವರೇ, ನಮ್ಮ ಮಕ್ಕಳಿಗೆ ಯಾರ ದೃಷ್ಟಿಯೂ ತಾಕದಿರಲಿ ಅಪ್ಪ ಎಂದು ಕೈ ಮುಗಿಯುತ್ತಾರೆ. ಸಂತೋಷ್ ದಾರಿಯಲ್ಲಿ ಸೌಮ್ಯಳಿಗೆ, ನೋಡ್ರಿ, ನನ್ನಿಂದ 1 ಮೀಟರ್ ದೂರದಲ್ಲಿ ಬನ್ನಿ, ತಿಳಿಯಿತಾ ಎಂದಾಗ ಸೌಮ್ಯ ಸರಿ ಎಂದು ಅವನನ್ನು ಹಿಂಬಾಲಿಸುತ್ತಾಳೆ. ದೇವಸ್ಥಾನದಲ್ಲಿ ಅರ್ಚಕರು ಅರ್ಚನೆ ಮಾಡಲು ಹೆಸರು ಕೇಳಿದಾಗ ಸಂತೋಷ್ ಎಂದು ಹೇಳುತ್ತಾನೆ. ದೇವಸ್ಥಾನದಲ್ಲೇ ಅರ್ಚಕರು ನಗುತ್ತಾ,
ನಿನ್ನ ಹೆಂಡತಿಯ ಹೆಸರು ಹೇಳಪ್ಪ ಅಂದಾಗ ಸಂತೋಷ್ ಮಾತಿನ ವೇಗದಲ್ಲಿ ಮುಲ್ಲಂಗಿ ಎಂದು ಬಿಡುತ್ತಾನೆ. ಅರ್ಚಕರು ನಗುತ್ತಾರೆ. ಸೌಮ್ಯ ತೀವ್ರವಾಗಿ ನೋಡಿದಾಗ ಹೆಚ್ಚೆತ್ತ ಸಂತೋಷ್, ಕಾವ್ಯ ಕಾವ್ಯ ಇವರ ಹೆಸರು ಎಂದಾಗ ಅರ್ಚಕರು ನಗುತ್ತಾ ಏನ್ ಹುಡುಗರೋ ಎಂದು ಹೋಗುತ್ತಾರೆ. ದೇವಸ್ಥಾನದಿಂದ ಬರುವಾಗ ದಾರಿಯಲ್ಲಿ ಸುಹಾಸಿನಿಯನ್ನು ನೋಡಿದ ಸಂತೋಷ್ ಅವಳ ಬಳಿ ಹೋದನು. ಅವಳು ಸಂತೋಷ್ನನ್ನು ನೋಡಿ ಗಾಬರಿಗೊಂಡು ಓಡುವ ನಡಿಗೆಯಲ್ಲಿ ಹೊರಟವಳನ್ನು ತಡೆದು ಸಂತೋಷ್ ಅವಳ ಕೈಯನ್ನು ತನ್ನ ಮೇಲೆ ಇರಿಸಿಕೊಂಡಾಗ ಸುಹಾಸಿನಿ ಗಾಬರಿಯಿಂದ ಬಿಡಿ, ಏನು ಮಾಡುತ್ತಿದ್ದೀರಿ ಎಂದಾಗ ಸಂತೋಷ್ ಕೈ ಮುಗಿಯುತ್ತಾ ದಯವಿಟ್ಟು ನನಗೆ ಸತ್ಯ ಹೇಳಿ, ನೀವು ನಿಜವಾಗಲೂ ನಾನು ಪ್ರೀತಿಸಿದ ಆ ಜುಮ್ಕಿ ಹುಡುಗಿನಾ ಎಂದಾಗ ಸುಹಾಸಿನಿ ಅವನ ಸ್ಥಿತಿ ನೋಡಿ ನನ್ನನ್ನು ಕ್ಷಮಿಸಿ ಸಂತೋಷ್, ನೀವು ತಿಳಿದಿರುವಂತೆ ನಾನು ನಿಮ್ಮ ಜುಮುಕಿ ಹುಡುಗಿಯಲ್ಲ ಎಂದಳು. ಸಂತೋಷ್ ಆಶ್ಚರ್ಯದಿಂದ ಹಾಗಾದರೆ ಮತ್ತೆ ಯಾಕೆ ಯಾವತ್ತು ನೀವೇ ಆ ಹುಡುಗಿ, ಹಾಗೆ ನಿಮಗೆ ನನ್ನನ್ನು ಕಂಡರೆ ಇಷ್ಟವಿಲ್ಲ ಎಂದು ಯಾಕೆ ಹೇಳಿದ್ದು ಎಂದಾಗ ಸುಹಾಸಿನಿ ಅದನ್ನು ನಿಮ್ಮ ತಂದೆಯವರಿಗೆ ಕೇಳಿ, ನಾನು ಅವರು ಹೇಳಿದಂತೆ ಅಷ್ಟೇ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಕೈ ಮುಗಿದು ಹೊರಟು ಹೋಗುತ್ತಾಳೆ. ಆಗ ಸಂತೋಷ್ ಅಪ್ಪ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಎಂದು ಕುಸಿದು ಕುಳಿತು ಬಿಡುತ್ತಾನೆ. ಸೌಮ್ಯ ಏನೂ ಅರ್ಥ ಆಗದೆ ಅವನ ಬಳಿ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟಾಗ ಸಂತೋಷ್ ಅವಳನ್ನು ಅಪ್ಪಿಕೊಂಡು ಚಿಕ್ಕ ಮಕ್ಕಳ ರೀತಿಯಲ್ಲಿ ಅಳುತ್ತಾ ಎಲ್ಲರೂ ನನಗೆ ಮೋಸ ಮಾಡಿದರು, ಹೆತ್ತ ತಂದೆ, ಈ ಹುಡುಗಿ ಹಾಗೆ ಎಂದು ಮುಂದೆ ಹೇಳ ಹೊರಟವನು ಸೌಮ್ಯಳ ಮುಖ ನೋಡಿ ಕೋಪದಿಂದ ಅವಳನ್ನು ತಳ್ಳಿಬಿಡುತ್ತಾನೆ. ಸೌಮ್ಯ ಆಯಾ ತಪ್ಪಿ ಕಲ್ಲಿಗೆ ಹೋಗಿ ಬಿದ್ದಾಗ ಅವಳ ತಲೆಗೆ ಗಾಯ ಆಗಿ ನೋವಿನಿಂದ ಅಮ್ಮ ಎಂದು ಹಾಗೆ ಪ್ರಜ್ಞೆಯನ್ನು ತಪ್ಪುತ್ತಾಳೆ. ಸಂತೋಷ್ ಕೋಪದಿಂದ ಮುಂದೆ ಹೋಗುತ್ತಿರುವವನನ್ನು ಒಬ್ಬರು ನೋಡಿ, ರೀ ಸ್ವಾಮಿ, ಆ ಹುಡುಗಿ ನಿಮ್ಮ ಜೊತೆಗೆ ತಾನೇ ಬಂದಿದ್ದು ಎಂದಾಗ ಸಂತೋಷ್ ಯಾರೋ ಎಂದು ಹಿಂದೆ ತಿರುಗಿ ನೋಡಿದಾಗ ಸೌಮ್ಯ ಬಿದ್ದಿರುವುದನ್ನು ನೋಡಿ ಗಾಬರಿಗೊಂಡು ಅವಳ ಬಳಿಗೆ ಓಡುತ್ತಾನೆ. ಗಾಬರಿಯಲ್ಲಿ ಸೌಮ್ಯ ಏನಾಯಿತು ಎದ್ದೇಳಿ ಎಂದು ಅಲುಗಾಡಿಸಿದಾಗ ಸೌಮ್ಯ ಯಾವುದೇ ಪ್ರತಿಕ್ರಿಯೆ ನೀಡದೆ ಇರುವುದು ನೋಡಿ ಸಂತೋಷ್ ಗಾಬರಿಯಿಂದ ಅವಳನ್ನು ಎತ್ತಿಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾನೆ. ಆಸ್ಪತ್ರೆಗೆ ಅವಸರದಿಂದ ಬಂದು ವಿಷಯ ತಿಳಿಸಿದಾಗ ಡ್ಯೂಟಿ ಡಾಕ್ಟರ್ ಪ್ರಣವ್ ಬಂದು ನೋಡಿ ನಥಿಂಗ್ ಟು ವರಿ, ಗಾಬರಿಯಿಂದ ಪ್ರಜ್ಞೆ ತಪ್ಪಿದ್ದಾರೆ, ಇವರ ಕಡೆಯವರು ಎಲ್ಲಿ ಎಂದು ನರ್ಸ್ನ ಕೇಳಿದಾಗ ನರ್ಸ್ ಹೊರಗೆ ಇದ್ದಾರೆ ಸರ್ ಎನ್ನುತ್ತಾಳೆ. ಹೊರಗೆ ಬಂದು ಪ್ರಣವ್ ಸುತ್ತಮುತ್ತ ನೋಡುತ್ತಾರೆ. ಸಂತೋಷ್ ತಲೆಗೆ ಕೈ ಹಿಡಿದು ಕುಳಿತಿರುವುದು ನೋಡಿ ಪ್ರಣವ್ಗೆ ಆಶ್ಚರ್ಯ, ಸಂತೋಷ ಒಟ್ಟಿಗೆಯಾಗಿ ಅವನ ಬಳಿ ಹೋಗಿ ಹೇ ಸಂತೂ ಎನ್ನುತ್ತಾನೆ. ಸಂತೋಷ್ ತಲೆ ಎತ್ತಿ ನೋಡಿದಾಗ ಅವನಿಗೂ ಸಂತೋಷ. ಹೇ ಪ್ರಣವ್ ಎಂದಾಗ ಪ್ರಣವ್ ಮುಂದೆ ಬಂದು ಹೇಗಿದೆಯೋ ಮಗ ಎನ್ನುತ್ತಾನೆ. ಸಂತೋಷ್ ಚೆನ್ನಾಗಿದ್ದೇನೆ, ನೀನೇನು ಇಲ್ಲಿ ಎಂದಾಗ ಪ್ರಣವ್ ಮಗನೇ ನಾನೇ ಡಾಕ್ಟರ್ ಇಲ್ಲಿ ಎಂದು ತಿವಿಯುತ್ತಾನೆ. ಸಂತೋಷ್ ಅಮ್ಮ ನೋವು ಎಂದು ದೂರ ಸರಿದು ನೀನು ಡಾಕ್ಟ್ರಾ, ಯಾವಾಗಿಂದ ಎಂದಾಗ ಪ್ರಣವ್ MBBS ಮುಗಿದಾಗಿನಿಂದ. ಸರಿ ನಡೆಯೋ, ನಿನ್ನ ಜೊತೆ ತುಂಬ ಮಾತನಾಡಬೇಕು ಎಂದು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗುತ್ತಾನೆ. ಗೆಳೆಯರಿಬ್ಬರು ತಮ್ಮ ಕಾಲೇಜಿನ ದಿನಗಳನ್ನು ನೆನೆದು ಸಂತಸ ಪಡುತ್ತಾ ಮತ್ತೆ ಮಗ ನಿನ್ನ ಆ ಡ್ರೀಮ್ ಗರ್ಲ್ ಜುಮ್ಕಿ ಹುಡುಗಿ ಸಿಕ್ಲಾ ಎಂದಾಗ ಸಂತೋಷ್ ಇಲ್ಲ ಕಣೋ ಎಂದು ಸೌಮ್ಯಳ ವಿಷಯ ತಿಳಿಸುತ್ತಾನೆ. ಆಗ ಪ್ರಣವ್ ಹೋಗ್ಲಿ ಬಿಡು ಮಗ, ಆದದ್ದಾಯಿತು, ಇನ್ನಾದರೂ ಎಲ್ಲ ಮರೆತು ಹೊಸ ಜೀವನ ಆರಂಭಿಸು ಎಂದಾಗ ಸಂತೋಷ್ ನನಗೂ ಹಾಗೆ ಅನಿಸುತ್ತೆ, ಆದರೆ ಏನ್ ಮಾಡಲಿ, ಕಣ್ಣು ಮುಚ್ಚಿದರೂ ಬಿಟ್ಟರೂ ಆ ಜುಮುಕಿ ಕಾಡುತ್ತೆ ಎಂದಾಗ ಪ್ರಣವ್ ತುಸು ಕೋಪದಿಂದ ಮೆಂಟಲ್ ನೀನು, ಅಷ್ಟು ಮುದ್ದಿನ ಹೆಂಡತಿ ಬಿಟ್ಟು ಅದು ಯಾವಳು ಮುಖ ಸಹ ನೋಡದೆ ಇರುವಳ ಸಲುವಾಗಿ ಈ ಹುಡುಗಿಗೆ ನೋವು ಕೊಡುತ್ತೀಯಾ? ಅಷ್ಟಕ್ಕೂ ಈ ಹುಡುಗಿ ಸುಳ್ಳು ಹೇಳಿದ್ದಾಳೆ ಅಂತಾನೆ ಆದರೆ ನೀನು ಕ್ಷಮಿಸಿ ಅವಳಿಗೊಂದು ಜೀವನ ಕೊಡು. ನಿನ್ನ ಎಲ್ಲರೂ ದೊಡ್ಡ ಮನುಷ್ಯ ಅಂತಾರೆ ತಿಳಿತಾ, ಸುಮ್ಮನೆ ಜೀವನ ಹಾಳು ಮಾಡ್ಕೋಬೇಡ ಎನ್ನುತ್ತಾನೆ. ಆಗ ಸಂತೋಷ್ ನೋಡೋಣ, ಮೊದಲು ಅಪ್ಪ ಯಾಕೆ ಈ ಮುಲ್ಲಂಗಿಯನ್ನು ನನಗೆ ಮದುವೆ ಮಾಡಿದರು ಎಂದು ನನಗೆ ಸತ್ಯ ತಿಳಿಯಬೇಕು ಎಂದು ಎದ್ದು ಹೊರಗೆ ಹೊರಟು ಹೋಗುತ್ತಾನೆ. ಹೊರಗೆ ಬಂದಾಗ ನರ್ಸ್ ಬಂದು ಡಾಕ್ಟರ್, ಸೌಮ್ಯ ಎನ್ನುವ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಎಂದರು. ಪ್ರಣವ್ ಸರಿ ಎಂದು ಹೋಗಿ ನೋಡುತ್ತಾ ಚಿಂತಿಸಬೇಡಿ ಅತ್ತಿಗೆ, ಭಯ ಪಡುವಂಥದ್ದು ಏನೂ ಆಗಿಲ್ಲ ಎಂದಾಗ ಸೌಮ್ಯ ಆಶ್ಚರ್ಯದಿಂದ ನೋಡುತ್ತಾಳೆ. ಸಂತೋಷ್ ಹೊಳಬಂದು ಎಸ್ ಮುಲ್ಲಂಗಿ ಎಂದು ನಾಲಿಗೆ ಕಚ್ಚಿಕೊಂಡು ಸೌಮ್ಯ ಮನೆಗೆ ಹೋಗೋಣ ನಡೆ, ಈಗಲೇ ಲೇಟ್ ಆಗಿದೆ, ಇನ್ನೂ ಲೇಟ್ ಅಂದರೆ ನಮ್ಮಪ್ಪ ಅದೇ ಮೇಜರ್ ಶಂಕರ್ ರಾವ್ ನನ್ನ ಕೊಂದೇ ಬಿಡುತ್ತಾನೆ ಎಂದು ಮುಂದೆ ಹೊರಟು ಹೋಗುತ್ತಾನೆ. ಆಗ ಸೌಮ್ಯ ಪ್ರಣವ್ ಮುಖ ನೋಡಿದಾಗ ಅವನು ಸಂತೋಷ್ನ ಸ್ನೇಹಿತ ಎಂಬ ವಿಷಯ ತಿಳಿಸಿ
ಅವನು ಹೀಗೆ ನೀವು ಯೋಚಿಸಬೇಡಿ, ಧೈರ್ಯವಾಗಿ ಹೋಗಿ ಎಂದು ಕಳಿಸುತ್ತಾನೆ. ಸೌಮ್ಯ ಕೌಂಟರ್ ಹತ್ತಿರ ನಿಂತಿರುವ ಸಂತೋಷನ್ನು ನೋಡಿ ಮೆಲ್ಲಗೆ ರೀ ಎಂದಾಗ ಸಂತೋಷ್ ಏನು ಎನ್ನುತ್ತಾನೆ. ಆಗ ಸೌಮ್ಯ ಅದು ಬಿಲ್ ಕೊಡೋಕೆ ನನ್ನ ಹತ್ತಿರ ಹಣವಿಲ್ಲ, ಈಗ ನೀವು ಕೊಟ್ಟಿರಿ, ನಾನು ಮನೆಗೆ ಹೋದ ಮೇಲೆ ಮಾವನ ಹತ್ತಿರ ತೆಗೆಸಿಕೊಡುತ್ತೇನೆ ಎಂದಾಗ ಸಂತೋಷ್ ಆಹಾ ಮಳ್ಳಿ ಈ ಥರ ಮಾತನಾಡಿದರೆ ಈ ಸಂತೋಷ್ ಕರಗಿಬಿಡುತ್ತಾನೆ ಎಂದುಕೊಂಡಿದ್ದರೆ ಅದನ್ನು ಮೊದಲು ತಲೆಯಿಂದ ತೆಗೆದುಹಾಕು. ಹಣ ಕೊಡ್ತಾಳೆ ಅಂತೆ, ಹಣ. ಏನು ಇವಳು ಪ್ರೈಮ್ ಮಿನಿಸ್ಟರು, ನಾನು ಇವಳು ಮುಂದೆ ಕೈ ಚಾಚೋ ಜವಾನ ಎಂದುಕೊಂಡಿದ್ದಾಳೆ ಎಂದು ಹೊರಟು ಹೋಗುತ್ತಾನೆ. ಸೌಮ್ಯ ಛೆ, ಈ ಮನುಷ್ಯ ಯಾಕೆ ಹೀಗೆ, ಒಮ್ಮೆ ಮೃದು, ಒಮ್ಮೆ ಎಷ್ಟು ಕೆಟ್ಟವನ ಹಾಗೆ ವರ್ತಿಸುತ್ತಾನೆ. ಆದರೆ ವರುಣ್ ಹೀಗಿರಲಿಲ್ಲ ಎಂದು ವರುಣನ್ನು ನೆನೆದು ಕಣ್ಣೀರು ಹಾಕುತ್ತಾಳೆ. ಸಂತೋಷ್ ಮರಳಿ ಬಂದು ಮೇಡಮ್ ಬರುತ್ತೀರಾ ಎಂದಾಗ ಸೌಮ್ಯ ಏನೂ ಉತ್ತರಿಸದೆ ಹೊರಗೆ ಹೊರಟು ಹೋಗುತ್ತಾಳೆ. ಹೊರಗೆ ಬಂದು ನೋಡಿದಾಗ ಸೌಮ್ಯ ಆಟೋ ಹಿಡಿದು ಹೋಗಿಬಿಡುತ್ತಾಳೆ. ಸಂತೋಷ್ ಕೋಪದಿಂದ ಎಷ್ಟು ಕೊಬ್ಬು ಇವಳಿಗೆ, ಛೆ, ನನ್ನ ಜುಮುಕಿ ಹುಡುಗಿ ಸಿಗಲಿ, ಆವಾಗ ಮೊದಲು ಇವಳಿಗೆ ಗೇಟ್ ಪಾಸ್ ಕೊಡುತ್ತೇನೆ ಎಂದು ಹೇಳುವ ಮರುಗಳಿಗೆ ಛೆ, ನಾನ್ಯಾಕೆ ಹೀಗೆ ಯೋಚಿಸುತ್ತಿದ್ದೇನೆ, ನನ್ನ ಪ್ರೀತಿ ಸಿಕ್ಕರೆ ಈ ಹುಡುಗಿಗೆ ಮೋಸ ಮಾಡ್ಲಾ, ಅಯ್ಯೋ ದೇವರೇ, ನಾನು ಹುಚ್ಚನಾಗುತ್ತೇನೆ ಎಂದು ಅವಸರದಿಂದ ತನ್ನ ಕಾರಿನತ್ತ ಹೋಗುತ್ತಾನೆ. ದಾರಿಯಲ್ಲಿ ಯಾವುದೋ ಹುಡುಗಿಗೆ ಕೆಲವು ಹುಡುಗರು ಛೇದಿಸುವುದನ್ನು ನೋಡಿದ ಸಂತೋಷ್ ಕಾರು ಹಿಡಿದು ಹೋಗಿ ನೋಡಿದಾಗ ಸೌಮ್ಯ ಭಯದಿಂದ ಓಡಿ ಬಂದು ಇವನನ್ನು ತಬ್ಬಿಕೊಂಡು ಅಳುವುದು ನೋಡಿ ಸಂತೋಷ್ ಅವಳಿಗೆ ಸಮಾಧಾನ ಮಾಡಿ ಪಕ್ಕಕ್ಕೆ ಸರಿದು ಆ ಪುಂಡರಿಗೆ ಹೊಡೆಯುತ್ತಾನೆ. ಅವರೆಲ್ಲ ಗಾಬರಿಗೊಂಡು ಓಡಿ ಹೋಗುತ್ತಾರೆ. ಸೌಮ್ಯಾಳ ಬಳಿ ಬಂದು ಬುದ್ಧಿ ಇದೆಯಾ ನಿಮಗೆ, ಹೇಳದೆ ಕೇಳದೆ ಹೊರಟು ಹೋಗೋಕ್ಕೆ, ಇದು ಹಳ್ಳಿಯಲ್ಲ ಬೆಂಗಳೂರು, ಹುಡುಗಿ ಸತ್ತರೂ ಸಿಗುವುದಿಲ್ಲ ಗೊತ್ತಾ, ನೋಡಿ ನೀವು ನನ್ನ ಜವಾಬ್ದಾರಿ, ಮನೆಗೆ ಹೋಗುವವರೆಗೆ ತೆಪ್ಪಗೆ ನಾನು ಹೇಳಿದ್ ಕೇಳಬೇಕು ತಿಳಿತಾ ಎಂದಾಗ ಸೌಮ್ಯ ಭಯದಿಂದ ಅಳುತ್ತಾ ಸರಿ ಎಂದು ತಲೆ ಆಡಿಸುತ್ತಾಳೆ. ಮನೆಗೆ ಬಂದ ಮಗ ಸೊಸೆಯನ್ನು ನೋಡಿದ ಲಕ್ಷ್ಮಿ ಸೌಮ್ಯಾಳ ಹಣೆ ಗಾಯ ನೋಡಿ ಗಾಬರಿಯಿಂದ ಯಾಕಮ್ಮ ಏನಾಯಿತು, ಹಣೆ ಮೇಲೆ ಈ ಗಾಯ ಎಂದು ಆತಂಕದಿಂದ ಕೇಳಿದಾಗ ಸಂತೋಷ್ ಅದು ಅಮ್ಮ ಎಂದು ಹೇಳ ಹೊರಟವನ ಮಾತಿನ ಮಧ್ಯೆ ಸೌಮ್ಯ ಅದು ಏನಿಲ್ಲ ಅಮ್ಮ, ದಾರಿಯಲ್ಲಿ ನೋಡದೆ ಎಡುವಿದೆ ಅಷ್ಟೇ, ಚಿಕ್ಕ ಏಟು ಬಿತ್ತು ಎಂದು ಸುಳ್ಳು ಹೇಳುವಾಗ ಸಂತೋಷ್ ಮನದಲ್ಲಿ ಲೇ ಮುಲ್ಲಂಗಿ, ಸುಳ್ಳು ಹೇಳುವ ಕಾಂಪಿಟಿಷನ್ ಇಟ್ಟರೆ ನಿನಗೆ ಫಸ್ಟ್ ಪ್ರೈಸ್ ಕಣೆ ಎಂದು ಅವಳಿಗೆ ಒಂದು ಲುಕ್ ಕೊಟ್ಟು ತನ್ನ ರೂಮಿಗೆ ಹೋಗುತ್ತಾನೆ. ಲಕ್ಷ್ಮಿ ಸೌಮ್ಯ ನಿಜ ಹೇಳು, ಈ ಗಾಯ ಹೇಗಾಯಿತು ಎಂದಾಗ ಸೌಮ್ಯ ಅವರಿಗೆ ಹೆದರಿ ನಡೆದ ವಿಚಾರ ತಿಳಿಸುತ್ತಾ ಮಾವ ಯಾಕೆ ಹೀಗೆ ಮಾಡಿದ್ದು, ಸಂತೋಷ್ ಅವರು ಆ ಹುಡುಗಿಯನ್ನು ತುಂಬ ಪ್ರೀತಿಸುತ್ತಾರೆ, ನಾನೇ ಅವರಿಗೆ ಮಧ್ಯದಲ್ಲಿ ಬಂದು ಮುಳ್ಳಾದೆ ಎಂದು ಅಳುತ್ತಿರುವಾಗ ಶಂಕರ್ ಅವರು ಸೌಮ್ಯ ನಾನು ಏನೇ ಮಾಡಿದ್ದರೂ ಅದರಲ್ಲಿ ನಿಮ್ಮಿಬ್ಬರ ಸಂತೋಷವೇ ಮುಖ್ಯ ಎಂದು ಮಾಡಿದ್ದೇನೆ, ಕಾಲ ಕಳೆದಂತೆ ಎಲ್ಲ ಸರಿ ಹೋಗುತ್ತೆ, ನೀನು ಹೋಗಿ ರೆಸ್ಟ್ ಮಾಡು ಎಂದು ಹೇಳಿ ತಮ್ಮ ರೂಮಿಗೆ ಹೋಗುತ್ತಾರೆ. ಇತ್ತ ಹಾಸ್ಪಿಟಲ್ಗೆ ಬಂದ ಸನಿಹಾ ಡಾಕ್ಟರ್ ಮಹಿಷಾ ಎಲ್ಲಿ ಎಂದು ಕೇಳಿದಾಗ ನರ್ಸ್ ಅವರ ಕ್ಯಾಬಿನ್ ತೋರಿಸುತ್ತಾಳೆ. ಒಳಗೆ ಬಂದ ಸನಿಹಾ ಹಾಯ್ ಡಾಕ್ಟರ್ ಎಂದಾಗ ಮಹೇಶ್ ಮುಖವೆತ್ತಿ ನೋಡುತ್ತಾನೆ. ಅರೆ ಸನಿಹಾ ನೀವೇನು ಇಲ್ಲಿ ಎಂದಾಗ ಸನಿಹಾ ಮಾತಿನ ಭರದಲ್ಲಿ ನಿಮ್ಮನ್ನೇ ನೋಡಲು ಬಂದೆ ಎಂದು ನಾಲಿಗೆ ಕಚ್ಚಿಕೊಳ್ಳುತ್ತಾಳೆ. ಮಹೇಶ್ ವಾಟ್ ಎಂದು ನೋಡಿದಾಗ ಸನಿಹಾ ಅಲ್ಲ ಅದು ಕುಸುಮ ಅಕ್ಕನ್ನು ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ನೀನು ಹೋಗಿ ನೋಡಿಕೊಂಡು ಈ ಹಣ್ಣನ್ನು ಕೊಟ್ಟು ಬರಲು ರಂಜು ಹೇಳಿದ್ದು ಎಂದಾಗ ಮಹೇಶ್ ರೀ ನಿಮಗೆ ಬುದ್ಧಿ ಇದೆಯೇನ್ರಿ, ಡೆಲಿವರಿ ಸಮಯದಲ್ಲಿ ಪೇಷಂಟ್ಗೆ ಯಾರಾದರೂ ಪಪ್ಪಾಯ ಹಣ್ಣು ತರುತ್ತಾರಾ ಎಂದು ರೇಗುತ್ತಾನೆ. ಸನಿಹಾ ಅರೆ ಹೌದಲ್ವಾ, ಸಾರಿ ನನಗೆ ಗೊತ್ತಾಗಲಿಲ್ಲ ಎಂದು ಮುಖ ಸಪ್ಪಗೆ ಮಾಡಿ ನಿಂತವಳನ್ನು ನೋಡಿ ಮಹೇಶ್ಗೆ ಪೆಚ್ಚೆನಿಸುತ್ತೆ. ಪರವಾಗಿಲ್ಲ ಇರಲಿ ಬಿಡಿ, ನನಗೆ ಕೊಡಿ, ನನಗೆ ಪಪ್ಪಾಯ ಹಣ್ಣು ತುಂಬ ಇಷ್ಟ ಎಂದಾಗ ಸನಿಹಾ ಮನದಲ್ಲಿ ನಗುತ್ತಾ ಈ ಹಣ್ಣು ನಿಮಗೆ ಡಾಕ್ಟ್ರೇ ಎಂದು ಹೇಳುತ್ತಿರುವಾಗ ಡಾಕ್ಟ್ರೇ ಎಂದು ಜೋರಾಗಿ ಗಮನವಿಲ್ಲದೆ ಹೇಳಿಬಿಡುತ್ತಾಳೆ. ಮಹೇಶ್ ಆಶ್ಚರ್ಯದಿಂದ ನೋಡಿದಾಗ ಸನಿಹಾ ಗಾಬರಿಗೊಂಡು ಆ ಹಣ್ಣನ್ನು ಅಲ್ಲಿಯೇ ಇಟ್ಟು ಹೊರಗೆ ಓಡಿ ಹೋಗುತ್ತಾಳೆ. ಮಹೇಶ್ ನಗುತ್ತಾ ಪೂರ್ ಗರ್ಲ್, ಆದರೆ ನನ್ನ ಪಾರು ಅಷ್ಟು ಸೈಲೆಂಟ್ ಇಲ್ಲ ಹುಡುಗಿ. ಪಾರು ಹೆಸರು ನೆನೆದು ಅವನ ಕಣ್ಣು ತುಂಬಿ ಬರುತ್ತವೆ. ರೂಮಿನಲ್ಲಿ ಸೌಮ್ಯ ಯಾವುದೋ ಯೋಚನೆಯಲ್ಲಿ ಮುಳುಗಿರುತ್ತಾಳೆ. ಸಂತೋಷ್ ಬಂದು ಸೌಮ್ಯ ಎಂದು ಮೃದುವಾಗಿ ಕರೆದಾಗ ಸೌಮ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ಏನೂ ಎಂಬಂತೆ ನೋಡುತ್ತಾಳೆ. ಸಂತೋಷ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಸಾರಿ, ನನಗೆ ಹೇಳದೆ ಹೊರಟು ಬಂದೆ, ನಿನಗೆ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾಗುತ್ತಿರಲಿಲ್ಲ, ಅದಕ್ಕೆ ಕೋಪದಲ್ಲಿ ಬೈದೆ, ನಾನು ಏನು ಮಾಡಲಿ, ನನ್ನನ್ನು ನಾನೇ ನಿಯಂತ್ರಿಸಲು ಆಗುತ್ತಿಲ್ಲ,
ನೀವು ಸುಳ್ಳು ಹೇಳಿದ್ದು ನೆನೆದರೆ ಕೋಪ ಹುಕ್ಕುತ್ತದೆ. ಆದರೆ ನಿಮ್ಮ ನಿಷ್ಕಲ್ಮಶ ಮುಖ ನೋಡಿದರೆ ಬೇಜಾರಾಗುತ್ತದೆ. ಸೌಮ್ಯ, ನಾನು ತುಂಬ ಕೆಟ್ಟವನು ಅಲ್ವಾ? ನಾನು ನಿಮಗೆ ತುಂಬ ನೋಯಿಸುತ್ತಿದ್ದೇನೆ. ಆದರೆ ಏನು ಮಾಡಲಿ? ನನ್ನ ಪ್ರೀತಿ ಎಂದು ಮುಂದೆ ಹೇಳಲಾಗದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸೌಮ್ಯ ಅಳುತ್ತಾ, ದೇವರೇ, ನನಗೇಕೆ ಇಷ್ಟು ಕಷ್ಟ? ನಾನು ಸುಳ್ಳು ಹೇಳಿಲ್ಲ ಎಂದು ಇವರನ್ನು ಹೇಗೆ ನಂಬಿಸಲಿ? ನಂಬಿಸಲು ನನ್ನ ಬಳಿ ಯಾವುದೇ ಸಾಕ್ಷ್ಯ ಸಹ ಇಲ್ಲ ಎಂದು ಬಿಕ್ಕುತ್ತಾಳೆ. ಇತ್ತ ರೂಮಿನಲ್ಲಿ ಶಂಕರ್ ಅವರು ಯಾವುದೋ ಹಳೆಯ ಪೆಟ್ಟಿಗೆ ತೆರೆದು ಯಾವುದೋ ಫೋಟೋ ನೋಡುತ್ತಾ, ರಾಧಾ, ಯೋಚಿಸಬೇಡಮ್ಮ, ನಿನ್ನ ಮಗಳ ಜೀವನ ಸರಿ ಮಾಡುವ ಹೊಣೆ ನನ್ನದು ಎಂದು ಕಣ್ಣೀರು ಹಾಕುತ್ತಿರುವಾಗ ಬಾಗಿಲ ಬಳಿ ಬಂದ ಲಕ್ಷ್ಮಿ ರೀ ಎನ್ನುತ್ತಾಳೆ. ಶಂಕರ್ ಅವರು ಆತುರದಿಂದ ಅದನ್ನು ಮುಚ್ಚಿಟ್ಟು, ಏನು ಲಕ್ಷ್ಮಿ ಎಂದಾಗ ಲಕ್ಷ್ಮಿಯವರು, ರೀ, ಈ ರಾಧಾ ಯಾರು ಎಂದಾಗ ಶಂಕರ್ ಅವರು ಅಕ್ಷರ ಸಹ ಬೆಚ್ಚಿ ಬೀಳುತ್ತಾರೆ. ಲಕ್ಷ್ಮಿಯವರು ಮುಂದೆ ಬಂದು, ರೀ, ರಾಧಾ ಯಾರು ಎಂದಾಗ ಶಂಕರ್ ಬೆಚ್ಚಿ ಬೀಳುತ್ತಾ, ಯಾರಿಲ್ಲ ಲಕ್ಷ್ಮಿ ಎನ್ನುತ್ತಿರುವಾಗ ಲಕ್ಷ್ಮಿ ಅವರ ಕೈಯನ್ನು ತಮ್ಮ ತಲೆಯ ಮೇಲೆ ಇರಿಸಿಕೊಂಡು ಸತ್ಯ ಹೇಳಲು ಕೇಳುತ್ತಾರೆ. ಶಂಕರ್ ಅವರು ಸೋತು ಎಲ್ಲ ಸತ್ಯವನ್ನು ಹೇಳುತ್ತಾರೆ. ಏನದು ಆ ಸತ್ಯ? ಇಷ್ಟಕ್ಕೂ ಆ ರಾಧಾ ಯಾರು? ಯಾಕೆ ಅವರು ಆ ಫೋಟೋವನ್ನು ಭದ್ರವಾಗಿ ಮುಚ್ಚಿಟ್ಟಿದ್ದಾರೆ? ಸಂತೋಷ್ಗೆ ಆ ಜುಮುಕಿ ಹುಡುಗಿ ಸಿಗುತ್ತಾಳಾ? ಸಂತೋಷ್ಗೆ ಇಷ್ಟವಿಲ್ಲದಿದ್ದರೂ ಸೌಮ್ಯಳ ಜೊತೆಗೆ ಯಾಕೆ ಮದುವೆ ಮಾಡಿಸಿದ್ದು? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.